ಜಯ ಕರ್ನಾಟಕ ರಕ್ಷಣಾ ಸೇನೆ ಸುರಪುರ ಇವರ ನೇತೃತ್ವದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದ ನಿಯಮಿತ 500 ಅಡಿ ಉದ್ದದ ಕನ್ನಡ ಬಾವುಟ ಶಾಲಾ ಮಕ್ಕಳಿಂದ ವಿಜೃಂಭಣೆಯಿಂದ ಮೆರವಣಿಗೆ ನಡೆಸಿದ್ರು. ಸುರಪುರ ನಗರದ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ ಬಸ್ ನಿಲ್ದಾಣದ ಆವರಣದಿಂದ ಮಹಾತ್ಮ ಗಾಂಧಿ ವೃತ್ತ ದರ್ಬಾರ್ ರಸ್ತೆ ಮಾರ್ಗವಾಗಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದವರೆಗೆ ನಡೆಯಿತು. ನಂತರ ಜಯ ಕರ್ನಾಟಕ ರಕ್ಷಣಾ ಸೇನೆ ಹಮ್ಮಿಕೊಂಡಿರುವ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನ ಗಣ್ಯ ಮಹನೀಯರು ಕನ್ನಡಾಂಬೆ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಮತ್ತು ಜಯ ಕರ್ನಾಟಕ ರಕ್ಷಣಾ ಸೇನೆ ಸಂಘದ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಹಾಗೂ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಮತ್ತು ಕನ್ನಡ ಪ್ರೇಮಿಗಳು, ಸಾಹಿತಿಗಳು ಉಪಸ್ಥಿತರಿದ್ದರು. ಶೆಟ್ರಿಗೂ ಕೂಡ ಅವ್ರಿಗೆ ಒಳಗೆ ಹಾಕುವಂತ ಪ್ರಯತ್ನ ಮಾಡ್ಯಾರ. ಆ ಒಂದು ಸಂದರ್ಭದಲ್ಲಿ ಉರ್ದುನೇ ಓದಬೇಕಾಯ್ತಿತ್ತು, ಎಲ್ಲರೂ ಉರ್ದುನೇ ಮಾತಾಡಬೇಕಾಗಿತ್ತು. ಅಂತ ಒಂದು ಸಂದರ್ಭದಲ್ಲಿ ಈ ಉರ್ದು ಶಾಲೆಗಳೇನಿರ್ತಾವಲ್ಲ, ಅಲ್ಲಿ ಕನ್ನಡ ಪುಸ್ತಕಗಳನ್ನು ಕೊಟ್ಟು ಕನ್ನಡ ಓದಿಸ್ತಕ್ಕಂಥ ಪ್ರಯತ್ನ ಮಾಡ್ತಿದ್ರು. ಮತ್ತೆ ಉರ್ದು ಈ ನ್ಯೂಸ್ ಪೇಪರ್ ಬರ್ತಾವಲ್ಲ, ಈ ಕನ್ನಡ ಈಗೇನು ಬರ್ತಾವಲ್ಲ, ಮೊದಲು ಕನ್ನಡ ಇದ್ದಿಲ್ಲ, ಉರ್ದುನೇ ಬರ್ತಿದ್ವು. ಉರ್ದು ಇರ್ತಕ್ಕಂಥ ಪೇಪರ್ನ ಕನ್ನಡ ಅನುವಾದ ಮಾಡಿಗೆಸಿಂದ ಮನೆ ಅನ್ಸುವಂತ ಪ್ರಯತ್ನ ಮಾಡ್ತಿದ್ರು. ಅಂದ್ರೆ ನೀವು ನೋಡ್ರಿ, ಕನ್ನಡದ ಬಗ್ಗೆ ಅವ್ರಿಗೆ ಎಷ್ಟು ಅಭಿಮಾನ ಇತ್ತಂತ. ಅದಕ್ಕಂತ ಇವತ್ತು ದಿನ ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಕನ್ನಡ ಸಾಹಿತ್ಯ ಸಂಘಕ್ಕೆ ಸಿಕ್ಕಿತ್ತು, ಸುಮ್ಮನೆ ಸಿಕ್ಕಿಲ್ಲ. ಯಾವುದೇ ಒಂದು ಸಂಘಕ್ಕೆ ಪ್ರಶಸ್ತಿ ಕೊಡ್ಬೇಕಾದ್ರ ಆ ಒಂದು ಸಂಘದ ನಡತೆ, ಆ ಒಂದು ಸಂಘ ನಡೆದು ಬಂದ ದಾರಿ ಏನದ, ಆ ಒಂದು ನಿಟ್ಟಿನಲ್ಲಿ ಸಿಗ್ತದ. ಅದಕ್ಕಂತ ನೀವು ಕೂಡ ಒಂದು ಕನ್ನಡವನ್ನ ಬೆಳೆಸೋಣ, ಕನ್ನಡವನ್ನು ಮುಂದೆ ಹೀಗೆ ಸಾಗಿಸೋಣ.